ಸಚಿವ ಖರ್ಗೆ ಕೋಟೆಯಲ್ಲಿ ನಡೆಯುತ್ತಾ ಆರ್ಎಸ್ಎಸ್ ಗರ್ಜನೆ. ಖರ್ಗೆ ಚಿತ್ತಾಪುರದಲ್ಲಿ ಪಥಸಂಚಲನ ಶಕ್ತಿ ಪ್ರದರ್ಶನ. ಸಚಿವ ಖರ್ಗೆ ಕೋಟೆಯಲ್ಲಿ ನಡೆಯುತ್ತಾ ಆರ್ಎಸ್ಎಸ್ ಗರ್ಜನೆ. ಖರ್ಗೆ ಚಿತ್ತಾಪುರದಲ್ಲಿ ಪಥಸಂಚಲನ ಶಕ್ತಿ ಪ್ರದರ್ಶನವಾಗುತ್ತಾ ಬೈಠಕ್ಕೆ ಬ್ರೇಕ್, ಪಥಸಂಚಲನಕ್ಕೆ ಸಿಗದ ಪರ್ಮಿಷನ್. ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ಆರ್ಎಸ್ಎಸ್ ಕಾರ್ಯಕರ್ತರ ಕೆರಳಿಸಿದ ಕೈ ಸರ್ಕಾರದ ನಡೆ. ಕಲಬುರಗಿಯ ಚಿತ್ತಾಪುರದಲ್ಲಿ ನಡೆಯುತ್ತಾ ಹೈ ಡ್ರಾಮಾ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದೆ ಸರ್ಕಾರ. ಸಚಿವ ಖರ್ಗೆ ಕೋಟೆಯಲ್ಲಿ ನಡೆಯುತ್ತಾ ಆರ್ಎಸ್ಎಸ್ ಗರ್ಜನೆ. ಹಾಗಾದ್ರೆ ಖರ್ಗೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಶಕ್ತಿ ಪ್ರದರ್ಶನ ಆಗುತ್ತಾ? ಬೈಠಕ್ಕೆ ಬ್ರೇಕ್, ಹಾಗೇನೆ ಪಥ ಸಂಚಲನಕ್ಕೂ ಕೂಡ ಪರ್ಮಿಷನ್ ಸಿಗ್ಲಿಲ್ಲ. ನಿನ್ನೆ ಮೀಟಿಂಗ್ ಕೂಡ ಆಗಿತ್ತು. ಇವತ್ತು ಕಲಬುರಗಿಯಲ್ಲಿ ಪಥ ಸಂಚಲನ ನಡಿಬೇಕಾಗಿತ್ತು. ಆದ್ರೆ ನಿನ್ನೆ ಮೀಟಿಂಗ್ ಮಾಡಿದ್ರು ಕೂಡ ಯಾವುದೇ ಒಂದು ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ನಿನ್ನೆ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಬೇರೆ ಬೇರೆ ಕಾರ್ಯಕ್ರಮಗಳಿಗಾದ್ರೆ ಪೊಲೀಸರೇ ಪರ್ಮಿಷನ್ ಕೊಡ್ಬೇಕಾ ಬೇಡವಾ ಅಂತ ಹೇಳಿ ಪೊಲೀಸರು ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಆರ್ಎಸ್ಎಸ್ ಅಂತ ಹೇಳಿ ವಿಚಾರಕ್ಕೆ ಬಂದ್ರೆ ಯಾಕೆ ಇಷ್ಟು ದೊಡ್ಡದಾಗಿ ಎಲ್ಲ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಈ ರೀತಿಯಾಗಿ ಮೀಟಿಂಗ್ ಮಾಡ್ತಾರೆ? ಬೇರೆ ಎಲ್ಲದಕ್ಕೂ ಕೂಡ ಪೊಲೀಸರೇ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಆರ್ಎಸ್ಎಸ್ ವಿಚಾರದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಿನ್ನೆ ಮೀಟಿಂಗ್ ನಡೆದ್ರು ಕೂಡ ಇವತ್ತು ಯಾವುದೇ ಪರ್ಮಿಷನ್ ಸಿಕ್ಲಿಲ್ಲ. ಹಾಗಾದ್ರೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಸಿಗೋದಿಲ್ವಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬೈಠಕ್ಕೂ ಬ್ರೇಕ್, ಪಥ ಸಂಚಲನಕ್ಕೂ ಕೂಡ ಯಾವುದೇ ಪರ್ಮಿಷನ್ ಸಿಕ್ಲಿಲ್ಲ. ಖರ್ಗೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಶಕ್ತಿ ಪ್ರದರ್ಶನ ಆಗುತ್ತಾ? ಹಾಗಾದ್ರೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದೆ ಸರ್ಕಾರ. ನಿನ್ನೆ ಕೂಡ ಹೇಳ್ತಾ ಇದ್ರು ಎಲ್ಲಾ ಕಾರ್ಯಕ್ರಮಗಳಿಗೂ ಆದ್ರೂ ಕೂಡ ಇಷ್ಟು ದೊಡ್ಡದಾಗಿ ಮೀಟಿಂಗ್ ಏನು ಮಾಡೋದಿಲ್ಲ. ಅದು ಕೆಎಸ್ ಅಧಿಕಾರಿಗಳೆಲ್ಲ ಸೇರ್ಕೊಂಡ್ಬಿಟ್ಟು ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಪಥ ಸಂಚಲನ ಲಾಠಿ ಬಳಕೆ ಬಗ್ಗೆ ವಿವರಣೆಯನ್ನ ಕೊಟ್ಟಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ? ಆರ್ಎಸ್ಎಸ್ ನೋಂದಣಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಿಲ್ಲ. ಭಾಗಧ್ವಜ ಬ್ಯಾನರ್ ಅಳವಡಿಕೆಗೆ ಕೂಡ ಅನುಮತಿಯನ್ನ ಪಡೆದಿಲ್ಲ ಅವರು. ಕಾರ್ಯಕ್ರಮದ ಭಾಷಣಕಾರರ ಬಗ್ಗೆ ವಿವರಗಳನ್ನು ಕೂಡ ನೀಡಲಿಲ್ಲ. ವಿವರಣೆಗೆ ಸರಿಯಾದ ಉತ್ತರ ಬಂದಿಲ್ಲ ಅಂತೇಳಿ ಇದಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ಅನುಮತಿಯನ್ನ ನಿರಾಕರಿಸಿದ ತಹಶೀಲ್ದಾರ್ ಅವರು ಯಾವುದೇ ಸರಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ. ನಿನ್ನೆ ಕೂಡ ಮೀಟಿಂಗ್ ಆಗಿತ್ತು. ಇವತ್ತು ನಿನ್ನೆ ಡಿಸ್ಕಸ್ ಮಾಡಿ ಇವತ್ತು ನಡಿಬೇಕೋ ಬೇಡವಾ ಅಂತ ಹೇಳಿ ಪರ್ಮಿಷನ್ ಕೊಡೋದೋ ಬಿಡೋದೋ ಅನ್ನೋದನ್ನ ಯೋಚನೆ ಮಾಡಿ ಹೇಳ್ತೀವಿ ಅಧಿಕಾರಿಗಳೊಂದಿಗೆ ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಮಾಹಿತಿನ ಸರಿಯಾಗಿ ಕೊಡ್ಲಿಲ್ಲ. ಕಾರ್ಯಕ್ರಮದ ಭಾಷಣಕಾರರ ಬಗ್ಗೆ ವಿವರಗಳನ್ನು ಕೂಡ ನೀಡಲಿಲ್ಲ. ವಿವರಣೆಗೆ ಸರಿಯಾದಂತ ಉತ್ತರ ಬಂದಿಲ್ಲ ಅಂತ ಹೇಳಿ ಬ್ರೇಕ್ ಅನ್ನು ಹಾಕಲಾಗಿದೆ ಅಂತ ಹೇಳ್ತಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅನುಮತಿ ನಿರಾಕರಿಸಿದ್ದಾರೆ ತಹಶೀಲ್ದಾರ್. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಇದ್ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡಲಿಲ್ಲ. ಆರ್ಎಸ್ಎಸ್ ನೋಂದಣಿ ಪತ್ರವನ್ನು ಕೂಡ ಅವರು ಸಲ್ಲಿಕೆ ಮಾಡಲಿಲ್ಲ. ಆದ ಕಾರಣದಿಂದಾಗಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. ನಿನ್ನೆ ಹೇಳ್ತಾ ಇದ್ರು ಬೇರೆ ಎಲ್ಲ ಪ್ರೋಗ್ರಾಮ್ಗಳಿಗೆ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಆದ್ರೆ ಆರ್ಎಸ್ಎಸ್ ವಿಚಾರ ಅಂತ ಬಂದಾಗ ಯಾಕೆ ಇಷ್ಟು ದೊಡ್ಡದಾಗಿ ಮೀಟಿಂಗ್ ಮಾಡಬೇಕು? ಕೆಎಸ್ ಅಧಿಕಾರಿಗಳನ್ನೆಲ್ಲ ಸೇರ್ಕೊಂಡ್ಬಿಟ್ಟು ಮೀಟಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಯಾಕೆ ಇಷ್ಟು ದೊಡ್ಡ ಅಧಿಕಾರಿಗಳನ್ನ ಸೇರ್ಕೊಂಡ್ಬಿಟ್ಟು ಕೊಡ್ಬೇಕೋ ಬೇಡವೋ ಅಂತ ಹೇಳಿ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರು. ಈಗ ತಹಶೀಲ್ದಾರ್ ಹೇಳ್ತಾ ಇದ್ದಾರೆ ಅವ್ರು ಯಾವುದೇ ಸರಿಯಾದ ಮಾಹಿತಿ ಕೊಡ್ಲಿಲ್ಲ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕೌಂಟರ್ ಕಾರ್ಯಕ್ರಮ. ಭೀಮ್ ಆರ್ಮಿಯಿಂದಲೂ ಪಥ ಸಂಚಲನಕ್ಕೆ ಸಿದ್ಧತೆ. ಆರ್ಎಸ್ಎಸ್ ಕಾರ್ಯಕ್ರಮದ ಬಳಿಯೇ ಭೀಮ್ ಆರ್ಮಿ ರ್ಯಾಲಿ. ನೀಲಿ ಧ್ವಜದೊಂದಿಗೆ ಹೆಜ್ಜೆ ಹಾಕಲಿರುವ ಕಾರ್ಯಕರ್ತರು. ಸನಾತನಗಳಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಇದೆ. ಸಚಿವ ಪ್ರಿಯಾಂಕ್ಗೆ ಬೆಂಬಲ ಎಂದಿರುವಂತಹ ಭೀಮ್ ಆರ್ಮಿ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕೌಂಟರ್ ಕಾರ್ಯಕ್ರಮಕ್ಕೆ ಭೀಮ್ ಆರ್ಮಿಯಿಂದಲೂ ಕೂಡ ಪಥ ಸಂಚಲನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆರ್ಎಸ್ಎಸ್ ಕಾರ್ಯಕ್ರಮದ ಬಳಿಯೇ ಭೀಮ್ ಆರ್ಮಿ ರ್ಯಾಲಿ. ನೀಲಿ ಧ್ವಜದೊಂದಿಗೆ ಹೆಜ್ಜೆ ಹಾಕಲಿರುವ ಕಾರ್ಯಕರ್ತರು. ಸನಾತನಿಗಳಿಂದ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಕಲಬುರಗಿಯಲ್ಲಿ ಪಥ ಸಂಚಲನ ನಡಿಬೇಕಿತ್ತು, ಆದ್ರೆ ಯಾವುದೇ ಪರ್ಮಿಷನ್ ಸಿಕ್ಕಿಲ್ಲ. ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ಅವರು ಸರಿಯಾದ ಯಾವುದೇ ಮಾಹಿತಿಗಳನ್ನ ಕೊಡ್ಲಿಲ್ಲ. ಆದ ಕಾರಣಕ್ಕಾಗಿ ನಾವು ಯಾವುದೇ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್? ನಿರೀಕ್ಷಾ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಹತ್ವವಾದಂತ ಒಂದು ಬೆಳವಣಿಗೆಯನ್ನ ಕೈಗೆ ತೆಗೆದುಕೊಂಡಿದ್ರು.
ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದು RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಖುದ್ದಾಗಿ ಅವರೇ ಪತ್ರ ಬರ್ತಿರುವಂತದ್ದು. ಜೊತೆಗೆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಾಗಿರ್ತಕ್ಕಂಥ ನಿರ್ಧಾರ ಏನಿದೆ ಅದೇ ಎಲ್ಲೊಂದ್ ಕಡೆ RSS ಮತ್ತು ಬಿಜೆಪಿ ನಾಯಕರ ಒಂದು ಆಕ್ರೋಶಕ್ಕೆ ಗುರಿಯಾಗಿತ್ತು. ಹೀಗಾಗಿ ಆರೋಪ ಮತ್ತು ಪ್ರತ್ಯಾರೋಪಗಳು ಎರಡೂ ಪಕ್ಷದ ನಾಯಕರಿಂದ ಜೋರಾಗಿ ನಡೆದಿತ್ತು. ಆದ್ರೆ ನಿನ್ನೆ ಪ್ರಮುಖವಾಗಿ ಪ್ರಿಯಾಂಕಾ ಖರ್ಗೆ ಅವರ ತವರು ಕ್ಷೇತ್ರ ಆಗಿರ್ತಕ್ಕಂಥ ಕಲಬುರಗಿಯ ಪ್ರಮುಖ ಕ್ಷೇತ್ರ ಏನು ಚಿತ್ತಾಪುರ ಕ್ಷೇತ್ರದಲ್ಲಿ RSS ಚಟುವಟಿಕೆ ಮತ್ತು ಪಥಸಂಚಲನ ಮಾಡೋದಕ್ಕೆ ಏನು RSS ನಾಯಕರಿಂದ ಒಂದಷ್ಟು ನಿರ್ಧಾರ ಮಾಡಲಾಗಿತ್ತು. ಹಾಗಾಗಿ ಎಲ್ಲ ಕೂಡ ಏನು RSS ಪಥಸಂಚಲನ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಕೂಡ ಮತ್ತು ಎಲ್ಲ ಒಂದು ಸಿದ್ಧತೆ ಕೂಡ ನಡೆಸಿಕೊಳ್ಳಲಾಗಿತ್ತು. ಆದ್ರೆ ಆ ಒಂದು ಸಿದ್ಧತೆಗೆ ಏನು ಅಲ್ಲಿನ ಒಂದು ತಹಶೀಲ್ದಾರ್ಗೆ ಅನುಮತಿಯನ್ನ ಕೇಳುವಂತ ನಿಟ್ಟಿನಲ್ಲಿ ಇದೀಗ ಜೋರಾಗಿ ಚರ್ಚೆಗೆ ಆಗ್ತಿದೆ. ಅದರಲ್ಲೂ ಕೂಡ ಅಲ್ಲಿನ ಒಂದು RSS ಪಥಸಂಚಲನ ಮಾಡೋದಕ್ಕೆ ಅಲ್ಲಿನ ತಹಶೀಲ್ದಾರರು ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾದಂತ ಒಂದು ಕಾರಣ ಕೂಡ ಇದೆ. ಈ ಒಂದು RSS ಪಥಸಂಚಲನದ ಉದ್ದೇಶವೇನು ಮತ್ತೆ ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಜಾರಿ ಆಗುತ್ತೆ, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಭಾಷಣಗಾರರು ಯಾರಾಗಿರ್ತಾರೆ, ಜೊತೆಗೆ ಈ ಒಂದು ಪಥಸಂಚಲನದ ಅಜೆಂಡಾ ಏನು ಅಂತ ಒಂದು ಪ್ರಶ್ನೆಗಳನ್ನ ಅಲ್ಲಿನ ತಹಶೀಲ್ದಾರ್ ಅವರು RSS ಪ್ರಮುಖ ಆಯೋಜಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾಗಿ ಆ ಒಂದು RSS ನ ಆಯೋಜಕರಿಂದ ಸಮರ್ಥವಾದ ಉತ್ತರ ಬಾರದ ಹಿನ್ನೆಲೆ ಸಂಪೂರ್ಣವಾಗಿ ಇದೀಗ ಆ ಒಂದು ಕ್ಷೇತ್ರದಲ್ಲಿ RSS ಪಥಸಂಚಲನ ಮಾಡೋದಕ್ಕೆ ಏನು ಯೋಜನೆ ಹಾಕಿಕೊಳ್ಳಲಾಗಿತ್ತು ಅದಕ್ಕೆ ಇದೀಗ ನಿರಾಕರಣೆ ಕೊಟ್ಟಿರೋದ್ರಿಂದ ಇಂದು RSS ನ ಒಂದು ಪಥಸಂಚಲನ ಮಾಡೋದಕ್ಕೆ ಸಾಧ್ಯ ಆಗಿರುವುದಿಲ್ಲ. ಹೀಗಾಗಿ ಎರಡು ನಾಯಕರಿಂದ ಆರೋಪ ಮತ್ತು ಪ್ರತ್ಯಾರೋಪ ಜೋರಾಗಿ ನಡೀತಿದೆ. ಸದ್ಯಕ್ಕೆ ಈಗ ಏನು RSS ನ ನಾಯಕರು ಪ್ರಮುಖವಾಗಿ ಈ ಒಂದು ಪ್ರವೇಶ ಏನು RSS ನ ಒಂದು ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಇದೀಗ ಮುಂದಿನ ಒಂದು ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೈಕೋರ್ಟ್ಗೆ ಮೊರೆ ಹೋಗಿ ಈ ಒಂದು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕಿ ಈ ಒಂದು ಸತ್ಯಾಗತೆ ಅರ್ಜಿ RSS ನ ಒಂದು ಪಥಸಂಚಲನ ಮಾಡೋದಕ್ಕೆ ಅರ್ಜಿಯನ್ನ ಹಾಕುವಂತ ಒಂದು ಸಾಧ್ಯತೆ ಕೂಡ ಇದೆ. ಇದಕ್ಕೆ ಪ್ರತಿಯಾಗಿ ಇದೀಗ ಏನು ಭೀಮ್ ಆರ್ಮಿ ಒಂದು ಪಥಸಂಚಲನ ಮಾಡೋದಕ್ಕೆ ಸಕಲ ರೀತಿಯಲ್ಲಿ ಕೂಡ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅಂದ್ರೆ RSS ನ ಪಥಸಂಚಲನಕ್ಕೆ ಕೌಂಟರ್ ಆಗಿ ಇದೀಗ ಭೀಮಾ ಆರ್ಮಿ ನಡೆಯಿಂದ ಏನು ಒಂದಷ್ಟು ಪಥಸಂಚಲನ ಮಾಡಿ ಅವರಿಗೆ ಕೌಂಟರ್ ಕೊಡುವಂತ ಒಂದು ಸಿದ್ಧತೆಗಳು ಕೂಡ ಆಗ್ತಿದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಅವರ ಕ್ಷೇತ್ರದಲ್ಲೇ ಏನು ಅವ್ರಿಗೆ ಒಂದಷ್ಟು ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಏನು ಬಿಜೆಪಿ ನಾಯಕರು ಮತ್ತು RSS ನಾಯಕರು ಏನು ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ರು ಆ ಒಂದು ಯೋಜನೆಗೆ ಇದೀಗ ಪ್ರಾರಂಭದಲ್ಲೇ ವಿಘ್ನ ಎದುರಾಗಿದೆ. ಮುಂದಿನ ಒಂದು ಹೋರಾಟ ಅವರು ಕಾನೂನು ಮುಖಾಂತರ ಏನು ಹೈಕೋರ್ಟ್ಗೆ ಅರ್ಜಿ ಹಾಕಿ ಅಲ್ಲಿ ಈ ಒಂದು ಅವಕಾಶ ಸಿಗೋದಕ್ಕೆ ಎಲ್ಲ ಒಂದು ಪ್ರಯತ್ನ ಮಾಡಲಾಗ್ತಿದೆ ಅಂತ ಒಂದು ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಿರುವಂತದ್ದು ನಿರೀಕ್ಷೆ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.